ಏನು ನಿಗೂಢ ಸ್ಫೋಟಕ್ಕೆ ಆನೇಕಲ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಸ್ಫೋಟದ ತೀವ್ರತೆಗೆ ಕಾಂಕ್ರೀಟ್ ರಸ್ತೆ ಛಿದ್ರಗೊಂಡಿದೆ. ಟ್ಯಾಂಕರ್ ಮುಂದಕ್ಕೆ ಸಾಗುತ್ತಿದ್ದಂತೆಯೇ ಭಾರಿ ಶಬ್ದ ಕೇಳಿ ಬಂದಿರುವಂತದ್ದು. ಮಾರುದೂರ ಬಿದ್ದ ಕಾಂಕ್ರೀಟ್ ಮತ್ತು ಜಲ್ಲಿಕಲ್ಲುಗಳು. ಏನು ಈ ಶಬ್ದ ಇದೆ, ಈ ಶಬ್ದಕ್ಕೆ ಸ್ಫೋಟದ ಜೊತೆಗೆ ರಸ್ತೆಯಲ್ಲೇ ಬೆಂಕಿ ಕೂಡ ಕಾಣಿಸಿಕೊಂಡಿದೆ. ಬೆಂಕಿ ನೋಡುತ್ತಿದ್ದಂತೆ ಬನಹಳ್ಳಿ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಚಂದಾಪುರದ ಬನಹಳ್ಳಿಯ ರಾಘವೇಂದ್ರ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಜೋತು ಬಿದ್ದಿದೆ ಹೈ ವೋಲ್ಟೇಜ್ ವಿದ್ಯುತ್ ತಂತಿಯಿಂದ ಅವಘಡ ಸಂಭವಿಸಿರುವಂತಹ ಸಾಧ್ಯತೆ ಇದೆ. ಕೆಪಿಟಿಸಿಎಲ್ ಅಧಿಕಾರಿಗಳ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಿಗೂಢ ಸ್ಫೋಟಕ್ಕೆ ಆನೇಕಲ್ ಜನತೆ ಬೆಚ್ಚಿ ಬಿದ್ದಿರುವಂತದ್ದು. ಏಕಾಏಕಿ ಬಂದಂತಹ ಶಬ್ದದಿಂದ ಜನರು ಬಹಳಷ್ಟು ಆತಂಕಗೊಂಡಿರುವಂತದ್ದನ್ನ ನಾವು ಗಮನಿಸಬಹುದು. ಜೊತೆಗೆ ಕಾಂಕ್ರೀಟ್ ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಛಿದ್ರವಾಗಿರುವಂತದ್ದು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪದ ಬನಹಳ್ಳಿ ರಾಘವೇಂದ್ರ ಕಾಲೋನಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಂಕ್ರೀಟ್ ರಸ್ತೆ ಭಾರಿ ಶಬ್ದದೊಂದಿಗೆ ನಿಗೂಢವಾಗಿ ಸ್ಫೋಟಗೊಂಡಿದೆ. ರಸ್ತೆಯ ಸಿಮೆಂಟ್, ಕಾಂಕ್ರೀಟ್ ಮತ್ತು ಜಲ್ಲಿಕಲ್ಲುಗಳು ಕಿತ್ತು ಬಂದಿದ್ದು ಸುಮಾರು 100 ಮೀಟರ್ ಎಸೆಯಲ್ಪಟ್ಟಿವೆ. ಇನ್ನು ಸ್ಫೋಟದ ಜೊತೆ ಬೆಂಕಿ ಕಿಡಿ ಕೂಡ ಕಾಣಿಸಿಕೊಂಡಿದ್ದು ಸುತ್ತಮುತ್ತಲಿನ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಮನೆಯ ಹೊರಗಡೆ ಕುಳಿತಿದ್ದರು. ಆತಂಕದಿಂದ ಮನೆಗಳ ಒಳಗೆ ಓಡಿ ಹೋಗಿರುವಂತದ್ದು. ಸ್ಫೋಟಕ್ಕೂ ಕೆಲ ಕ್ಷಣದ ಮೊದಲು ವಾಟರ್ ಟ್ಯಾಂಕರ್ ಒಂದು ಆ ರಸ್ತೆಯಲ್ಲಿ ಹಾದು ಹೋಗಿತ್ತು. ಟ್ಯಾಂಕರ್ ಮುಂದಕ್ಕೆ ಸಾಗುತ್ತಿದ್ದಂತೆಯೇ ಭಾರಿ ಶಬ್ದ ಮತ್ತು ಬೆಂಕಿ ಜೊತೆ ರಸ್ತೆ ಸ್ಫೋಟಗೊಂಡಿತು. ಇನ್ನು ಈ ರಸ್ತೆಯಲ್ಲಿ ನಿತ್ಯ ಸಾವಿರಾರು ಮಂದಿ ಸಂಚರಿಸುತ್ತಾರೆ. ರಸ್ತೆ ಮೇಲೆ ಹಾದು ಹೋಗಿರುವ ಹೈ ವೋಲ್ಟೇಜ್ ವಿದ್ಯುತ್ ತಂತಿ ತೀರಾ ಕೆಳಗೆ ಜೋತು ಬಿದ್ದಿದೆ. ಅದರಿಂದಲೇ ಇಂತಹ ಅವಘಡ ಸಂಭವಿಸಿರುವ ಸಾಧ್ಯತೆ ಇದೆ ಅಂತ ಸ್ಥಳೀಯರು ಕೆಪಿಟಿಸಿಎಲ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈಗಾಗಲೇ ಹೇಳ್ತಾ ಇದೆ, ನಿಗೂಢ ಸ್ಫೋಟಕ್ಕೆ ರಸ್ತೆ ಮೇಲೆ ಹಾದು ಹೋಗಿರುವ 220 kV ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಕಾರಣ ಅಂತ ಚಂದಾಪುರ ಕೆಪಿಟಿಸಿಎಲ್ ಜೈ ಮಹೇಶ್ ಅವರು ಒಪ್ಕೊಂಡಿರುವಂತದ್ದು. 220 kV ವಿದ್ಯುತ್ ತಂತಿ ತೀರಾ ಕೆಳಗೆ ಜೋತು ಬಿದ್ದಿದ್ದು ಅದರ ಕೆಳಗೆ ಎತ್ತರದ ವಾಹನ ಹಾದು ಹೋದರೆ ಅರ್ಥಿಂಗ್ ಝೋನ್ಗೆ ಫಾಲ್ಟ್ ಕರೆಂಟ್ ನುಗ್ಗಿ ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಸ್ಫೋಟ ಸಂಭವಿಸುತ್ತಿದ್ದಂತೆಯೇ ಲೈನ್ ಟ್ರಿಪ್ ಆಗಿದೆ. ಹಾಗಾಗಿ ಸ್ಫೋಟದಿಂದ ಯಾರಿಗೂ ತೊಂದರೆ ಆಗಿಲ್ಲ ಅನ್ನೋದನ್ನ ಕೂಡ ಮಹೇಶ್ ಅವರು ತಿಳಿಸಿರುವಂತದ್ದು. ಇನ್ನು ಯಾರಂಡಹಳ್ಳಿಯಿಂದ ತಮಿಳುನಾಡಿಗೆ ವಿದ್ಯುತ್ ಪೂರೈಕೆ ಮಾಡುವ ಹೈ ವೋಲ್ಟೇಜ್ ಲೈನ್ ಇದಾಗಿದೆ. ತುಂಬಾ ಹಳೆಯ ಲೈನ್ ಆಗಿರೋದ್ರಿಂದ ಬಿಸಿಲಿಗೆ ಜೋತು ಬೀಳುತ್ತಿದೆ. ಲೈನ್ ದುರಸ್ತಿ ಬಗ್ಗೆ ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಜೋತು ಬಿದ್ದಿರುವ ಲೈನ್ ಅನ್ನ ಸದ್ಯ ತಾತ್ಕಾಲಿಕವಾಗಿ ಸರಿಪಡಿಸಲಾಗುವುದು ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಬನಹಳ್ಳಿ ಜನರ ಅದೃಷ್ಟ ಚೆನ್ನಾಗಿತ್ತು. ಜನ ಸದಾ ಸಂಚರಿಸುವ ರಸ್ತೆಯಲ್ಲಿ ಅವಘಡ ಸಂಭವಿಸಿದ್ರು. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ, ಅನಾಹುತ ನಡೆದಿಲ್ಲ. ಜನರ ನೆತ್ತಿ ಮೇಲೆ ಯಮದೂತನಂತೆ ಈ ಹೈ ವೋಲ್ಟೇಜ್ ವಿದ್ಯುತ್ ಲೈನ್ ನೇತಾಡುತ್ತಿದ್ರು. ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳು ಇನ್ನಾದ್ರೂ ಸಮಸ್ಯೆಯನ್ನ ಪರಿಹರಿಸ್ತಾರಾ ಅಂತ ಕಾದು ನೋಡ್ಬೇಕಿದೆ.
ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುನಿಯಪ್ಪ, ಈಗ ಒಂದು ರೀತಿ ನಿಗೂಢ ಸ್ಫೋಟಕ್ಕೆ ಆನೇಕಲ್ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಯಾವ ಕಾರಣಕ್ಕೆ ಇಲ್ಲಿ ಸ್ಫೋಟ ಆಗಿರ್ಬೋದು ಅಂತ? ಇದು ಎರಡಲ್ಲಿ ಬೊಮ್ಮಸಂದ್ರ ಎರಡಲ್ಲಿಂದ ತಮಿಳುನಾಡಿಗೆ ಹೈಟೆನ್ಷನ್ ಅಂದ್ರೆ ಹೈಟೆನ್ಷನ್ ಕರೆಂಟ್ ಭೂಮಿ ಅಂದ್ರೆ ಭೂಘಾತ ವೈರು ಕಲೆಕ್ಷನ್ ಕೊಟ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ಒಂದಕ್ಕೊಂದು ಶರ್ಟ್ ಆಗಿ ಈ ತರ ಸ್ಫೋಟಗೊಂಡಿದೆ ಅಂತ ಅಲ್ಲಿ KIDC ಅವರು ಹೇಳಿದ್ದಾರೆ. ಆದ್ರೆ ಇದು ಅವರು ಪೂರ್ತಿ ಸೂರ್ಯಶೆಟ್ಟಿ ಪೊಲೀಸ್ ಸ್ಟೇಷನ್ ಶ್ವಾನದಳ ಎಲ್ಲ ಬಂದು ಪರಿಶೀಲನೆ ಮಾಡಿದಾಗ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಅವರು ಪರಿಶೀಲನೆ ಮಾಡ್ತಾ ಇದಾರೆ. ಇದು ಹೌದು, ಇದು ಹೈಟೆನ್ಷನ್ ಇಂದ ಶಾರ್ಟ್ ಸರ್ಕ್ಯುಲರ್ ಆಗಿದೆಯಾ, ಇಲ್ಲಾಂದ್ರೆ ಯಾರಾದ್ರೂ ಬೇರೆ ರೀತಿ ಏನಾದ್ರು ಒಳಗಡೆ ಏನಾದ್ರು ಬೇರೆ ಬಾಂಬ್ ಏನಾದ್ರು ಇಟ್ಟಿದಾರ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದ್ರೂ ನಿನ್ನೆ ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲಿ ಛಿದ್ರವಾಗಿದೆ ರಸ್ತೆ. ಅದೇ ಟೈಮ್ಗೆ ನೀರಿನ ಟ್ಯಾಂಕರ್ ಅಂದ್ರೆ ವಾಟರ್ ಮನೆಗಳು ಸಪ್ಲೈ ಮಾಡಿದ್ರೆ ವಾಟರ್ ಟ್ಯಾಂಕರ್ ಅದೇ ದಾರಿಯಲ್ಲಿ ಹೋಗಿದೆ ಮಧ್ಯಾಹ್ನದಲ್ಲಿ. ಸಾರ್ವಜನಿಕರು ಬೆಚ್ಚಿ ಬಿದ್ದು ಮನೆ ಒಳಗಡೆ ಹೋಗಿದ್ದಾರೆ. ಅದೇ ಅತಿ ತೀವ್ರತೆ ಬಿಸಿಲು ಇರೋದ್ರಿಂದ ಎಲ್ಲ ಹೊರಗಡೆ ಓಡಾಡ್ತಾ ಇರ್ತಾರೆ. ಈ ತರ ಇತ್ತೀಚಿನ ದಿನಗಳು ಏನಾಗ್ತಾ ಇದೆ ಅಂತ ಪಲ್ಗಾಮ್ ಕಾಶ್ಮೀರ ಪಲ್ಗಾಮ್ ದಾಳಿ ವಿಚಾರದಲ್ಲಿ ಏನು ಯುದ್ಧ ಭೀತಿ ಏನಾದ್ರು ಬಾಂಬೆನ ಹಾಕಿದ್ದಾರೆ ಅಂತ ಭಯಭೀತರಾಗಿದ್ರು. ಅದನ್ನು ಇದು ಅಲ್ಲಿ ಯುದ್ಧ ನಡೆದ್ರೆ ಇಲ್ಲ ಅಂತ ಬರಕ್ ಚಾನ್ಸ್ ಇರಲ್ಲ ಅಂತ ಮನಗಂಡಿರ್ತಾರೆ. ಆದ್ರೆ ರಸ್ತೆ ಮಧ್ಯದಲ್ಲಿ ಸ್ಫೋಟಗೊಂಡಿರೋದ್ರಿಂದ ಭಯಭೀತರಾಗಿದ್ರು. ಕೂಡಲೇ ಅಲ್ಲಿ ಸ್ಥಳಕ್ಕೆ ಸೂರ್ಯನಗರ ಪೊಲೀಸರು ಬಂದು, ಆಮೇಲೆ KIDC ಅವರ ಅಧಿಕಾರಿಗಳು ಬಂದು ಶ್ವಾನದಳ ಬಂದು ಎಲ್ಲ ಚೆಕ್ ಮಾಡಿರೋದ್ರಿಂದ ಅಗದು ಅಂದ್ರೆ ಭೂಮಿನೇ ಅಗದು ಚೆಕ್ ಮಾಡಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಈ ಶಾರ್ಟ್ ಸರ್ಕ್ಯುಲರ್ ಅಲ್ಲಿ ಮಾತ್ರ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು ಪೂರ್ತಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಈ ತಕ್ಷಣಕ್ಕೆ ಈ ತರ ಮಾಹಿತಿ ಲಭ್ಯವಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಸ್ಥಳೀಯರು ಏನಂತಂದ್ರೆ ಯಾವತ್ತೂ ಈ ತರ ಅಹಿತಕರ ಘಟನೆ ನಡೆದಿಲ್ಲ ಇವತ್ತಿನವರೆಗೂ. ಆದ್ರೆ ಅದು 20 ಅಡಿ ಒಳಗಡೆ ಇರೋದ್ರಿಂದ ಇಷ್ಟು ಮ್ಯಾಲಕ್ ಬಂದು ಸ್ಫೋಟ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ 20 ಅಡಿ ಒಳಗಡೆ ಹಾಕಿರೋದ್ರಿಂದನೇ ಭೂಘಾತ ವೈರ್ಗಳು ಅಷ್ಟು ಒಳಗಡೆ ಹಾಕಿದ್ರೇನೆ ಅದು ಯಾರಿಗೂ ತೊಂದರೆ ಆಗದಿರಂಗೆ ರಕ್ಷಣೆಯಾಗಿ ಕಾಪಾಡುತ್ತೆ. ಇಲ್ಲಾಂದ್ರೆ ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಈಗ ಇಲ್ಲಾಂದ್ರೆ ಅಲ್ಲಿ ಬೆಂಗಳೂರು ಒಳಗಡೆ ಒಂದ್ಸತಿ ಕೇಬಲ್ ವೈರ್ಗಳು ಯಾವ ರೀತಿ ನೆಟ್ ಕನೆಕ್ಷನ್ ಕೊಡೋದಕ್ಕೆ ಅಗಿತಾ ಇರ್ತಾರೆ, ಇನ್ನೊಂದು ಕಡೆ ಗ್ಯಾಸ್ ಕನೆಕ್ಷನ್ ಕೊಡೋದಕ್ಕೆ ಅಗಿತಾ ಇರ್ತಾರೆ ರಾತ್ರಿ ಹೊತ್ತು. ಇನ್ನೊಂದು ಕಡೆಗೆ ರಸ್ತೆ ಮಧ್ಯದಲ್ಲಿ ನೀರಿನ ಪೈಪ್ ಅಂದ್ರೆ ಪಂಚಾಯಿತಿ ಆಗ್ಲಿ, ಪುರಸಭೆ ಆಗ್ಲಿ, ನಗರಸಭೆ ಆಗ್ಲಿ ಪೈಪ್ಗಳು ಹಾಕೋದಕ್ಕೆ ಅಗಿತಾ ಇರ್ತಾರೆ. ಇದು ಸುಮಾರು 5 ಅಡಿ ಒಳಗಡೆ ಅಗಿತಾ ಇರ್ತಾರೆ. ಆದ್ರೂ ಕೆಳಗಡೆ ಇದ್ರೇನೆ ಈ ಭೂಘಾತ ಅಂದ್ರೆ ಈ ಹೈಟೆನ್ಷನ್ ಭೂಘಾತ ವೈರ್ಗಳು ಕೆಳಗಡೆ ಇದ್ರೇನೆ ಯಾರನ್ನ ಆಗದಾಗ ಸಿಗ್ದಿರ ಇರೋದು. ಇದು ಮೇಲ್ಗಡೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಮೇಲ್ಗಡೆ ಹಾಕಿದ್ಬಿಟ್ಟು ಇವ್ರು ಹಾಗೆ ಹೋಗಿ ಏನಾದ್ರು ತೋಡ್ದಾಗ ಇದು ಹೈಟೆನ್ಷನ್ ಆಗಿರೋದ್ರಿಂದ ಪ್ರಾಣ ಹಾನಿಗಳು ಆಗೋ ಚಾನ್ಸಸ್ ಇರುತ್ತೆ. ಇವೆಲ್ಲ ಮನಗಂಡು KIDC ಅವ್ರು ಏನಾದ್ರು ಮೊದಲಿಗೆ ಅವರು 20 ಅಡಿ ಒಳಗಡೆ ಅಗ್ದು ಹಾಕಿರ್ತಾರೆ. ಅದು ಅಗ್ದು ಹಾಕಿರೋದ್ರಿಂದ ಅಷ್ಟು ಸ್ಫೋಟ ಶಬ್ದ ಬರೋಕ್ ಚಾನ್ಸ್ ಇರಲ್ಲ. ಆದ್ರೂ ಈಗ ಪರಿಶೀಲನೆ ಮಾಡಿ ಅಧಿಕಾರಿಗಳು ಮಾಹಿತಿ ಕೊಟ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನಿನ್ನೆ ಆಗಿರೋದ್ರಿಂದ ಇಲ್ಲಿವರೆಗೂ ಇನ್ನೂ ತನಿಖೆ ನಡೀತಾ ಇದೆ. ತನಿಖೆ ನಡೆದ ಮೇಲೆ ಕೂಡಲೇ ಅದು ಮಾಹಿತಿ ಬಂದ ತಕ್ಷಣ ಗೊತ್ತಾಗುತ್ತೆ. ಈಗ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುನಿಯಪ್ಪ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೀತಾ ಇದೆ. ಸ್ಫೋಟ ಆಗಿರೋದ್ರಿಂದ ಯಾವ ಕಾರಣಕ್ಕೆ ಸ್ಫೋಟ ಆಯ್ತು ಅನ್ನೋದೇ ಒಂದು ಪ್ರಶ್ನೆ ಆಗಿರುವಂತದ್ದು. ಈಗ ಮೇಲ್ನೋಟಕ್ಕೆ ಹೈ ವೋಲ್ಟೇಜ್ ವೈರ್ ಏನಿದೆ, ಈ ವೈರ್ ಇಂದ ಆಗಿರ್ಬೋದು ಅಂತ ಒಂದಷ್ಟು ಅನುಮಾನಗಳು ಇವೆ. ಆದರೆ ತನಿಖೆಯ ನಂತರ ಸಂಪೂರ್ಣ ಸತ್ಯಾಸತ್ಯತೆ ಹೊರಬರ್ಬೇಕಿದೆ.